ವಾಲ್ಮೀಕಿ ರಾಮಾಯಣ ಬರೆದಿದ್ದಾರೆ. ಅವನೊಬ್ಬ ದರೋಡೆಕೋರ ಅಂತ ಹೇಳ್ಬಿಟ್ಟು, ದರೋಡೆಕೋರ ಬರೆಯಕ್ಕಾಗುತ್ತ, ನಾಲ್ಗೆ ಮೇಲೆ ಬರೆದ್ಬಿಟ್ಟ, ಕಾಳಿದಾಸ ವಿದ್ಯಾವಂತ ಆಗ್ಬಿಟ್ಟ, ಇವೆಲ್ಲ ಸುಳ್ಳುಗಳು. ನಮ್ಮ ಲಿಖಿತ ಹಣೆಯಲ್ಲಿ ಒಬ್ಬರು ವಿದ್ಯಾವಂತರಾಗು, ಇನ್ನೊಬ್ಬ ವೀರವಂತರಾಗು, ಒಬ್ಬರು ಶ್ರೀಮಂತರಾಗು, ಇನ್ನೊಬ್ರು ಒಟ್ಟಿಗೆ ಇಲ್ಲದವರಾಗು ಅಂತ ಬರೀತಾನೆ. ಒಬ್ಬ ದಲಿತ ಜಾತಿಲಿ ಹುಟ್ಟಿದವನು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯನಾ? ನಾನು ಯಾವ ಜಾತಿಲಿ ಹುಟ್ಟಿರ್ತೀನಿ ಸಾಯೋವರೆಗೂ ಕೂಡ ಅದೇ ಜಾತಿ. ಈ ಸಂಸ್ಕೃತ ಕಲ್ತರೆ ನಿಮ್ಮ ಕಾಯಿಸಿದ ಶೀಶ ಉಣ್ಬೇಕು ಇಲ್ಲಿ ಅಂತ ಹೇಳ್ತೀವಿ. ಒಂದು ವೇಳೆ ನಾವು ಓದಿರ್ಲಿಲ್ಲ ಅಂತ ಇಟ್ಕೋಣ, ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತಿತ್ತ? ನನಗೆ ಹಿಂದೆ 2005ರಲ್ಲಿ ಶಾಸಕ ದಿನಾಚರಣೆ ಇತ್ತು. ಆಗ ಕಬಡ್ಡಿ ಆಡ್ತಾ ಇದ್ದೆ. ಕಬಡ್ಡಿ ಆಡುವಾಗ ಈ ಸಕಲೇಶ್ಪುರದ ಶಾಸಕ ವಿಶ್ವನಾಥ್ ಅಂತೇಳಿ ಅವ್ರು ನಾನು ಹಿಡಿಯಕ್ಕೆ ಹೋಗಿ ನನ್ನ ಮೇಲೆ ಬಿದ್ದುಬಿಟ್ರು. ಬಿದ್ದುಬಿಟ್ಟು ಒಂದು ಲಿಗಾಮೆಂಟು ಕಟ್ಟಾಗ್ಬಿಡ್ತು. ಅದೇ ಲಿಗಾಮೆಂಟ್ ಮೇಲೆ ಮತ್ತೆ ಬಿದ್ದುಬಿಟ್ಟೆ ನಾನು. ಹಂಗಾಗಿ ನೋವು ಬಂದ್ಬಿಟ್ಟಿದೆ. ತಿರುಗಾಡಕ್ಕಾಗ್ತಿಲ್ಲ, ತಿರುಗಾಡ್ತಾ ಇದ್ದೀನಿ. ಇಂಪ್ರೂವ್ ಆಗಿದೆ, ಆದರೆ 100% ರಿಕವರಿ ಆಗಿಲ್ಲ. ಅನೇಕ ವರ್ಷಗಳ ಕಾಲ, ನೂರಾರು ವರ್ಷಗಳು, ಸಾವಿರಾರು ವರ್ಷಗಳ ಕಾಲ ಮನುಸ್ಮೃತಿ ಜಾರಿನಲ್ಲಿತ್ತು ಅಲ್ವಾ? ಮನುಸ್ಮೃತಿ ಪ್ರಕಾರ ಜಾತಿ ವ್ಯವಸ್ಥೆ ಜಾರಿನಲ್ಲಿತ್ತು. ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದರಿಂದ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಯಿತು. ಬೇರೆ ಯಾವುದೇ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಈಗ ಬಹಳ ಜನ ತಿಳ್ಕೊಂಡಿದ್ದಾರೆ, ವಿದ್ಯಾವಂತರು ಕೂಡ ತಿಳ್ಕೊಂಡಿದ್ದಾರೆ. ನೀನು ಯಾಕಪ್ಪ ಬಟ್ಟೆ ಇಲ್ಲ, ಊಟಕ್ಕೆ ಆಹಾರ ಇಲ್ಲ, ವಾಸಕ್ಕೆ ಮನೆ ಇಲ್ಲ ಅಂತಂದ್ರೆ ನಮ್ದು ಹಿಂದಿನ ಜೀವನದಲ್ಲಿ ಮಾಡಿದ್ದವಲ್ಲ ಕರ್ಮ, ಆ ಕರ್ಮದಿಂದ ಹಿಂಗೆಲ್ಲ ಆಗ್ಬಿಟ್ಟಿದೆ. ಇದನ್ನು ಬಿತ್ತಿ ನಂಬ್ಕೊಳ್ಳೋ ರೀತಿ ಮಾಡಿ ಪಟ್ಟಭದ್ರ ಶತ್ರು ಮಾಡಿ, ಇದಕ್ಕೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬದಲಾವಣೆ ಮಾಡಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಬಸವಣ್ಣವರು ಏನ್ ಹೇಳ್ತಾರೆ ಅಂತಂದ್ರೆ, ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿ ಅಂತ ಹೇಳ್ತಾರೆ. ಕರ್ಮ ಸಿದ್ಧಾಂತ ಇದೆಯಲ್ಲ, ಅದು ತಿರಸ್ಕಾರ ಮಾಡಿ. ಯಾರು ಹೇಳಿದ್ರು ಇದನ್ನ? ಬಸವಣ್ಣವ್ರು ಹೇಳುದು. ಈ ಬಹಳ ಜನ ವಿದ್ಯಾವಂತರಿದಾರಲ್ಲ, ಈ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡೇ ಇಲ್ಲ. ನಿಮ್ಮಲ್ಲಿ ಎಷ್ಟು ಜನ ಮಾಡಿದಾರ ಗೊತ್ತಿಲ್ಲ ನನಗೆ. ಆಮೇಲೆ ಬಹಳ ಜನ ನಂಬಿಸ್ಬಿಟ್ಟಿದ್ದಾರೆ, ಮನೆಯಲ್ಲಿ ಹೇಳ್ಕೊಟ್ಬಿಟ್ಟಿರ್ತಾರೆ. ಪಾಪ ತಂದೆ ತಾಯಿಗಳಿಗೆ ಗೊತ್ತಿಲ್ಲ, ಹೇಳ್ಕೊಟ್ಬಿಟ್ಟಿದ್ದಾರೆ ಮಕ್ಕಳಿಗೆ. ನೀವ್ ಯಾಕೆಪ್ಪ ಹಿಂಗಾಗಿದ್ದೀಯ ಅಂದ್ರೆ ನಾನು ಹಣೆ ಬರ ಸ್ವಾಮಿ, ಹಣೆಯಲ್ಲಿ ಬರ್ದನ ದೇವರು ಬ್ರಹ್ಮ ಬರ್ದ್ಬಿಟ್ಟಿದ್ದನ್ನು ಬರ್ದು ಬ್ರಹ್ಮ ಲಿಖಿತ. ಬ್ರಹ್ಮ ಲಿಖಿತ ಹಣೆಯಲ್ಲಿ ಒಬ್ಬರು ವಿದ್ಯಾವಂತರಾಗು, ಇನ್ನೊಬ್ಬ ವೀರವಂತರಾಗು, ಒಬ್ಬರು ಶ್ರೀಮಂತರಾಗು, ಇನ್ನೊಬ್ರು ಒಟ್ಟಿಗೆ ಇಲ್ಲದವರಾಗು ಅಂತ ಬರೀತಾನ. ಒಬ್ರು ಕೆಲಸ ಸಿಕ್ಲಿ, ಇನ್ನೊಬ್ರು ಕೆಲಸ ಸಿಕ್ಕದೆ ಹೋಗ್ಲಿ, ನಿರುದ್ಯೋಗಿ ಅಂತ ಬರೀತಾನ. ಯಾವ ದೇವರು ಬರೀತಾನ? ಹಂಗೆ ಬ್ರಹ್ಮ ಬರೆದ್ಬಿಟ್ಟಿದ್ದಾನೆ ಅಂತ. ಬಹಳ ಜನ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಇಂಜಿನಿಯರಿಂಗ್ ಓದಿರ್ತಕ್ಕಂಥವ್ರಿಗೆ ಕೂಡ ಹೇಳ್ತಾರೆ ಇದು ಹಣೆ ಬರ. ಮತ್ತೆ ಇದನ್ನೆಲ್ಲ ಇದರಿಂದ ವಿಮೋಚನೆ ಆಗ್ಬೇಕಲ್ವ ನಮ್ಗೆ? ಅಂತ ಸಾಹಿತ್ಯ ಬರ್ಬೇಕಲ್ವಾ? ಅಂತ ಸಂಸ್ಕೃತಿ ಬೆಳಿಬೇಕಲ್ವ ನಮ್ಮಲ್ಲಿ?
ಈ ಸಾಹಿತ್ಯ ಸಂಸ್ಕೃತಿ ಇವೆಲ್ಲ ಈಗ ಇದ್ರ ಬಗ್ಗೆ ಯಾರು ಬರೀತಾರೆ? ಯಾರು ಇದರಿಂದ ನೋವು ಅನುಭವಿಸಿದಾರಲ್ಲ, ಇದರ ಪರಿಣಾಮ ಅನುಭವಿಸಿದಾರಲ್ಲ, ಅವ್ರು ಬರಿಬೇಕಲ್ವಾ? ಇನ್ನೇನು ಅವ್ರು ಯಾರು ಪಟ್ಟಭದ್ರ ಹಿತಾಸಕ್ತಿ ಬರೀಕ್ ಸಾಧ್ಯನಾ? ಪಟ್ಟಭದ್ರ ಹಿತಾಸಕ್ತಿ ಬರೀತಾರ? ಬರೆಯದೇ ಇಲ್ಲ ಅವರು. ಬಸವಣ್ಣ ಒಬ್ಬ ಮಾತ್ರ ಹೇಳಿದ್ರು. ಅದಕ್ಕೂ ಬಸವಣ್ಣವರು ಅವರ ಕ್ರಾಂತಿಯನ್ನು ಮುಂದುವರಿಸಲಿಕ್ಕೆ ಬಿಡ್ಲಿಲ್ಲ ಅವರಿಗೆ. ಅದಕ್ಕೆ ನಾವು ವಿಚಾರ ಮಾಡಬೇಕು, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಚಾರ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅಂತ ಸಾಹಿತ್ಯ ಬರ್ತಕ್ಕಂಥದ್ದು ಈಗ ಕುರುಬರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಯಾಕಪ್ಪ ಹಿಂದುಳಿದಿದ್ದಾರೆ? ನಾನು ಈಗ ಯಾರು ಪ್ರಸ್ತಾಪ ಮಾಡಿದ್ರು, ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ. ಅಕ್ಕಿ ಕೊಡ್ತಕ್ಕಂಥದ್ದು ಯಾಕೆ ಮಾಡಿದೆ ಅಂತಂದ್ರೆ, ನನ್ನ ಅನುಭವ, ನಮ್ಮ ಮನೆ ಪಕ್ಕದಲ್ಲಿ ಸವಿತಾ ಸಮಾಜದವರು ಇದ್ದರು. ಅವರು ಪಾಪ ಒಂದು ತುತ್ತು ಅನ್ನಕ್ಕೆ ನಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಳೋದು. ನಮ್ಮವ್ವ ಗೊಣೆ ಕಂಡು ಕೊಡೋಳು ಒಂದು ತುತ್ತು ಅನ್ನನ. ನಾನು ಇದನ್ನ ಕಣ್ಣಾರೆ ನೋಡಿದ್ದೆ. ಅದಕ್ಕೋಸ್ಕರ ಯಾರೂ ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ರು ಮನೆ ಹತ್ರ ಹೋಗಿ ನಿಂತ್ಕೊಳ್ಬಾರದು. ಎಲ್ಲರ ಮನೆಯಲ್ಲೂ ಕೂಡ ಅನ್ನ ಮಾಡ್ಕೊಂಡು ನಿಲ್ಲೇಬೇಕು ಅಂತ ಹೇಳಿ ಇಂಥ ಸಾಹಿತ್ಯ ಬರ್ಬೇಕಾ ಬೇಡ? ಈ ಥರದ ಅನುಭವ ನಿಮ್ಮಿಂದ ಮೂಡ್ ಬರ್ಬೇಕಾ ಬೇಡ? ಮತ್ತೆ ಇದು ಹೇಳೋರು ಯಾರು? ಬಹಳ ಜನ ಹೇಳಿದ್ರು ನನಗೆ, ನಮ್ಮ ಶಾಸಕರುಗಳೇ ಮಾತಾಡಿದ್ರು. ಸಿದ್ದರಾಮಯ್ಯನವರು ಅಕ್ಕಿ ಫ್ರೀಯಾಗಿ ಕೊಟ್ಬಿಟ್ಟು ಕೆಲ್ಸಕ್ಕೆ ಬರಬಾರ್ದು, ಸೋಮಾರಿಗಳು ಮಾಡಿಬಿಟ್ರು. ಈ ಸಂಸ್ಕೃತ ಕಲ್ತರೆ ನಿಮ್ಮ ಕಾಯಿಸಿದ ಶೀಸ ಉಳಿಬೇಕು ಇಲ್ಲಿ ಅಂತ ಹೇಳ್ತಿದ್ರು ಕಿವಿಗೆ, ಅಲ್ವಾ? ಇದು ಎಲ್ರಿಗೂ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಬಂದ ಮೇಲೆ, ಶಿಕ್ಷಣ ನಮ್ಮ ಮೂಲಭೂತ ಹಕ್ಕಾದ ಮೇಲೆ ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮವ್ವ ಓದಿರ್ಲಿಲ್ಲ. ನಾವು 6 ಜನ ಮಕ್ಕಳು ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ. ನಾವು ಒಬ್ಬನೇ ಓದ್ದವನು, ಇನ್ನು 5 ಜನ ಹೆಬ್ಬೆಟ್ಟು. ನಮ್ಮ ಅಪ್ಪ ನಮ್ಮ ಅಮ್ಮ ಹೆಬ್ಬೆಟ್ಟು, ನಮ್ಮ ಅಣ್ಣ ಹೆಬ್ಬೆಟ್ಟು, ನನ್ನ ತಮ್ಮ ಹೆಬ್ಬೆಟ್ಟು, ಇನ್ನೊಬ್ಬ ತಮ್ಮ ಹೆಬ್ಬೆಟ್ಟು, ಇಬ್ಬರು ಅಕ್ಕದಿರು ಹೆಬ್ಬೆಟ್ಟು. ಒಂದು ವೇಳೆ ನಾವು ಓದಿರ್ಲಿಲ್ಲ ಅಂತ ಇಟ್ಕೋಣ, ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತಿತ್ತ? ಆಗ್ತಿತ್ತ? ನಿಮ್ಗೆಲ್ಲ ಅವಕಾಶ ಸಿಕ್ಕಿದೆ, ವಿದ್ಯಾವಂತರಾಗಿದ್ದೀರಿ, ನಿಮ್ಮ ಅನುಭವಗಳನ್ನ ಬರೀರಿ. ಯಾವುದೇ ವೃತ್ತಿ ಇದೆಯಲ್ಲ ಯಾರ ಪಿತ್ರಾರ್ಜಿತ ಸ್ವತ್ತಲ್ಲ. ಪ್ರತಿಭೆ ಅನ್ನೋದು ಇದೆಯಲ್ಲ ಯಾರ ಸ್ವತ್ತಲ್ಲ, ಅದರಲ್ಲೂ ಪ್ರತಿಭೆ ಇರ್ತದೆ. ಆ ಸುಪ್ತವಾಗಿರ್ತಂಥ ಪ್ರತಿಭೆಯನ್ನ ಅಳಿಸ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಅವಕಾಶಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೇ ವಿದ್ಯೆ ಮತ್ತು ಜ್ಞಾನ. ನೀವು ಜ್ಞಾನ ಹೆಂಗಿರ್ಬೇಕಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿರ್ಬೇಕು ಮತ್ತು ವೈಚಾರಿಕವಾಗಿರ್ಬೇಕು. ವೈಜ್ಞಾನಿಕವಾಗಿರ್ಬೇಕು. ನಮ್ಮಲ್ಲಿ ಜಯೇಶ್ ಪಟೇಲ್ ಹೇಳ್ತಿದ್ರು, ಒಂದ್ಸಾರಿ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಡಿ ರಾಜಯ್ಯನವರು ಹೊಗಳ್ತಾ ಇದ್ರು. ಒಂದು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಹೊಗಳ್ತಾ ಇದ್ರು. ಜಯೇಶ್ ಪಟೇಲ್ರು ಎದ್ಬಿಟ್ರು.
ರಚನೆಯವರು ಸ್ವಲ್ಪ ಕೂತ್ಕೊಳ್ಳಿ, ನಾವು ಒಂದು ನಿಮಿಷ ಮಾತಾಡ್ತೀನಿ ಅಂತ ಹೇಳಿದ್ರು. ರೀ ರಚನೆಯವ್ರೆ, ರಾಮಕೃಷ್ಣ ಹೆಗಡೆಯವ್ರನ್ನ ಹೊಗಳಬೇಕಾದಂಥ ಅಗತ್ಯ ಇಲ್ಲ. ಯಾಕಂತಂದ್ರೆ ಅವ್ರಿಗೆ 5,000 ವರ್ಷಗಳ ಇತಿಹಾಸ ಇದೆ. ನಿಮಗೆ ಯಾವಾಗಪ್ಪ ಬಂದದ್ದು? ಸಂವಿಧಾನ ಬಂದ್ಮೇಲೆ ಬಂತು. ನನಗೆ ಬಸವಣ್ಣ ಬಂದಾಗಲೇ ಬಂತು 800 ವರ್ಷಗಳ ಹಿಂದೆ. ನಾನು ನಿನಗಿಂತ ಬುದ್ಧಿವಂತ, ನನಗಿಂತ ರಾಮಕೃಷ್ಣ ಹೆಗಡೆ ಬುದ್ಧಿವಂತ. ನಿಮಗೆ ಅದಕ್ಕೆ ಈ ಗುಲಾಮ್ಗಿರಿ ಇದೆಯಲ್ಲ, ಈ ಗುಲಾಮ್ಗಿರಿಯಿಂದ ಹೊರಗಡೆ ಬರಬೇಕಲ್ಲ. ಗುಲಾಮ್ಗಿರಿ ಸ್ವಾಭಿಮಾನ ಅಲ್ವಾ? ಸ್ವಾಭಿಮಾನ ಬೆಳೀದೇ ಹೋದ್ರೆ ಹೆಂಗಾಗ್ತದೆ ಗುಲಾಮ್ಗಿರಿ? ಅವರು ಅದಕ್ಕೆ ಒಂದು ಕಥೆ ಹೇಳ್ತಿದ್ರು H. ಪಟೇಲ್ರು. ನೋಡಪ್ಪ, ಒಬ್ಬ ಶ್ರೀಮಂತ ದಲಿತ ವರ್ಗದಲ್ಲಿ ಹುಟ್ಟಿ ಶ್ರೀಮಂತನಾದರೆ ಅವನ ಮೇಲ್ಜಾತಿಯವರು ಏನಂತ ಕರೀತಾರೆ? ಪರಾಯ ಅಂತ ಕರೀತಾರೆ. ಅದೇ ಒಬ್ಬ ಅಡುಗೆ ಮಾಡೋನು ಮೇಲ್ಜಾತಿ ಬಂದ್ರೆ ಬನ್ನಿ ಸ್ವಾಮಿ, ಬುದ್ಧಿ ಸ್ವಾಮಿ, ಸ್ವಾಮಿ ಬುದ್ಧಿ ಅಂತ ಕರಿತೀವಿ. ಅದೇ ವಿದ್ಯಾವಂತ ಅಲ್ಲ, ಒಬ್ಬ ವಿದ್ಯಾವಂತ ಆಗಿ ಶ್ರೀಮಂತ ಆಗಿದ್ರು ಕೂಡ, ದಲಿತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವನ್ನ ಏಕವಚನದಲ್ಲಿ ಮಾತಾಡಿಸ್ತಕ್ಕಂಥ ಮನೋಸ್ಥಿತಿ ಇದೆಯಲ್ಲ, ಇದೇ ಗುಲಾಮ್ಗಿರಿಯ ಮನಸ್ಥಿತಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಗುಲಾಮ್ಗಿರಿ ಮನಸ್ಥಿತಿಯಿಂದ ಈಚೆ ಬರಬೇಕಲ್ಲ. ಅದಕ್ಕೆ ಶಿಕ್ಷಣ ಬೇಕೇ ಬೇಕು, ವೈಚಾರಿಕತೆ ಬೆಳೆಸ್ಕೊಳ್ಳೇಬೇಕು, ವೈಜ್ಞಾನಿಕತೆ ಬೆಳೆಸ್ಕೊಳ್ಳೇಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸತ್ಯವನ್ನ ಪ್ರತಿಪಾದನೆ ಮಾಡತಕ್ಕಂಥ ಛಾತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ. ಅವ್ರೇನು ಅನ್ಕೊಂಡಿರೋ, ಇವ್ರೇನು ಅನ್ಕೊಂಡಿರೋ ಅಂತ ಆ ಭಯ ಇದೆಯಲ್ಲ, ಆ ಭಯ ಹೋಗ್ಬೇಕಾದ್ರೆ ನಿಮಗೆ ಶಿಕ್ಷಣ, ಜ್ಞಾನ ಇಲ್ಲೇ, ಸ್ವಾಭಿಮಾನ ಇಲ್ಲೇ. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಇದೆ. ವರ್ಗಕ್ಕೆ ಚಲನೆ ಇದೆ, ಆದರೆ ಜಾತಿಗೆ ಚಲನೆ ಇಲ್ಲ. ಬಡವ ಶ್ರೀಮಂತನಾಗ್ಬಿಡ್ಬೋದು, ಶ್ರೀಮಂತ ಬಡವನಾಗ್ಬಿಡ್ಬೋದು, ಇದು ಒಂದು ವರ್ಗ. ಆದರೆ ಜಾತಿ, ನಾನು ಯಾವ ಜಾತಿಯಲ್ಲಿ ಹುಟ್ಟಿರ್ತೀನಿ ಆ ಜಾತಿನಲ್ಲೇ ಅದು ಅಂಟ್ಕೊಂಡಿರ್ತದೆ, ಸಾಯೋವರೆಗೂ ಕೂಡ ಅದೇ ಜಾತಿ ಇರ್ತದೆ ಅಲ್ವಾ? ನೀವು ಕುರುಬರ ಜಾತಿಯಲ್ಲಿ ಹುಟ್ಬಿಟ್ಟು ಮೇಲ್ಜಾತಿಯವ್ರು ಆಗಕ್ಕೆ ಸಾಧ್ಯನಾ? ಆದ್ರೆ ಬಡವ ಶ್ರೀಮಂತನಾಗ್ಬೋದು. ಒಬ್ಬ ದಲಿತ ಜಾತಿಯಲ್ಲಿ ಹುಟ್ಟಿದವನು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಅದು ನಿಂತು ನೀರಿದ್ದಾಗಿ, ಚಲನೆ ಇಲ್ಲ. ಅದಕ್ಕೆ ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಇದ್ದಾಗ ಮಾತ್ರ ಚಲನೆ ಸಿಕ್ಕದು. ಆರ್ಥಿಕ ಚಲನೆಗಳು ಸಿಕ್ಕಿದಾಗ ಮಾತ್ರ ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರತಿ ಜಾತಿನಲ್ಲೂ ಬರ್ತದೆ. ಅದು ಬರಬೇಕಾದ್ರೆ ಸುಮ್ಮನೆ ಬರ್ತದ? ಅದು ಶಿಕ್ಷಣ ಇರಬೇಕು. ಶಿಕ್ಷಣದಿಂದ ಬದಲಾವಣೆಗಳಾಗಬೇಕು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಶಕ್ತಿ ಬರಬೇಕು ಪ್ರತಿಯೊಬ್ಬರು ಅಲ್ವಾ? ನಾನು ತಮಾಷೆಗೆ ಹೇಳ್ತಾ ಇದ್ದೆ, ಈಗ ರೇವಣ್ಣ LLB ಓದಿದ್ದಾನೆ, ಯಾರಾದ್ರೂ ಮದುವೆ ಆಯ್ತಾರ ಅವನಿಗೆ? ತಮಾಷೆ ನಗ್ಬೇಡಿ. ವಿದ್ಯಾವಂತರಾದ್ರೆ ಯಾರು ಬೇಕಾದ್ರೂ ಮದುವೆ ಆಯ್ತಾರೆ. ಅದೇ ಹೊಲ ಉತ್ಕೊಂಡು ಊರಿನಲ್ಲೇ ಇದ್ದಿದ್ರೆ, ಮಾಗಡಿನಲ್ಲೇ ಇದ್ದಿದ್ರೆ ಆಯ್ತಿತ್ತ? ಶಿಕ್ಷಣ ಇಷ್ಟೇ ಬೇಕಲ್ವ?
ಚಲನೆ ಸಿಗ್ಬೇಕಲ್ವ? ಚಲನೆ ಸಿಕ್ಕಿದಾಗ ಮಾತ್ರ ಜಾತ್ಯತೀತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಬಸವಣ್ಣವರು ಆ ಕಾಲದಲ್ಲೇನೆ ಅನುಭವ ಮಂಟಪ ಮಾಡಿದ್ರು. 850 ವರ್ಷಗಳಿಂದ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಮಾಡಿ ಇವತ್ತೇನು ನೀವು ಚರ್ಚೆ ಮಾಡಕ್ ಸೇರಿದ್ದೀರಿ ಅದನ್ನ ಅವತ್ತೇ ಮಾಡ್ತಾ ಇದ್ರು. ಅವತ್ತೇ ಪಾರ್ಲಿಮೆಂಟು, ಅಸೆಂಬ್ಲಿ, ಕೌನ್ಸಿಲ್ಗಳು ಪ್ರಾರಂಭ ಆಗಿತ್ತು. ಪ್ರಜಾಪ್ರಭುತ್ವ ಅವತ್ತೇ ಪ್ರಾರಂಭ ಆಗಿತ್ತು. ಚರ್ಚೆ ಮಾಡಬೇಕಲ್ಲ, ಚರ್ಚೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕಲ್ಲ, ಮತ್ತೆ ಪರಿಹಾರ ಆಗ್ಬೇಕಾದ್ರೆ ಜಾರಿ ಆಗ್ಬೇಕು. ಅದಕ್ಕೆ ಬಸವಾದಿ ಶರಣರನ್ನ ನಾವು ನುಡಿದಂತೆ ನಡೆದರು ಅಂತ ಕರಿತೀವಿ. ಬಹಳ ಜನ ಇವತ್ತು ಪ್ರಗತಿಪರ ವಿಚಾರ ಇರ್ತಕ್ಕಂಥ ನೀವು ಯಾವನೇ ವ್ಯಕ್ತಿ ಇರಲಿ, ಅದಕ್ಕೆ ಅಡ್ಡಿ ಆತಂಕಗಳು ಬಂದೇ ಬರ್ತವೆ. ಪ್ರಗತಿಪರ ವಿಚಾರಗಳ ಜೊತೆ ನಾವು ನಿಲ್ದೇ ಹೋದ್ರೆ ಅವ್ನು ಮಾಡ್ಕೊಂಡ್ಲಿ ಬಿಡಪ್ಪ, ನಮ್ಗೆ ಯಾಕೆ ಇದು ಸವಾಸನೆ ಬೇಡ ಇದು ಅಂತ ಇದು ಬಿಟ್ಟರೆ ಪ್ರಗತಿಪರ ವಿಚಾರಗಳು ಅವು ಜಯವನ್ನ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಸಾಹಿತಿಗಳು ಈ ಕಾಲದಲ್ಲಿ ಇರಲಿಲ್ಲ, ಬಹಳ ಹಿಂದೆನೇ ಇದ್ರು, ಓದ್ಕೊಂಡಿದ್ರು, ಅವಕಾಶಗಳು ಸಿಕ್ಕಿದ್ದಾಗ ಓದ್ಕೊಂಡಿದ್ರು. ವಿದ್ಯಾವಂತರಾಗದೆ ಹೋಗಿದ್ರೆ ಕನಕದಾಸ ಆಗ್ಲಿ, ಕಾಳಿದಾಸ ಆಗ್ಲಿ, ಇವೆಲ್ಲ ಕಥೆಗಳು ಕಟ್ಟಿದವೆಲ್ಲ ನಂಬ್ಕೊಳಕ್ ಹೋಗ್ಬಿಡಿ. ಅಕ್ಷರದ ನಾಲ್ಗೆ ಮೇಲೆ ಬರೆದ್ಬಿಟ್ಟ, ಅದಕ್ಕೆ ಕಾಳಿದಾಸ ವಿದ್ಯಾವಂತ ಆಗ್ಬಿಟ್ಟ, ಇವೆಲ್ಲ ಸುಳ್ಳುಗಳು. ನಾಲ್ಗೆ ಮೇಲೆ ಬರೆದ್ಬಿಟ್ಟ ತಕ್ಷಣ ಆಗ್ಬಿಡ್ತಾರೆ. ಆಗ ನನ್ನ ನಾಲ್ಗೆ ಇವ್ರಿಗೆ ಒಬ್ಬ ಅವಿದ್ಯಾವಂತನ ನಾಲ್ಗೆ ಮೇಲೆ ಬರೆಯಪ್ಪ ಹೆಂಗ್ ಬರ್ತದೆ ನೋಡ. ಕಾಳಿದಾಸನ್ ಬಿಟ್ರೆ ಆ ಥರದ ಕಥೆ ಎಲ್ಲರೂ ಇದೆಯಾ? ಅದನ್ನೇ ನಂಬ್ಕೋತೀವಿ ನಾವು. ಈಗ ವಾಲ್ಮೀಕಿ ರಾಮಾಯಣ ಬರೆದಿದ್ದಾರೆ. ಯಾರು? ವಾಲ್ಮೀಕಿ ರಾಮಾಯಣ ಬರೆದ್ರು. ಅವನೊಬ್ಬ ಎಂತಿದ್ರು, ದಾರಿ ಹೋಗ್ ತಲೆ ಹೊಡೆಯವನಾಗಿದ್ದ, ದರೋಡೆಕೋರ ಅಂತ ಹೇಳ್ಬಿಡು. ದರೋಡೆಕೋರ ಬರೆಯಕ್ಕಾಗಂತ ಅವನು ಏನ್ ದೇವ್ರನ್ನ ದೇವ್ರು ಇದು ಮಾಡದ, ಅದಕ್ಕೆ ಉತ್ತ ಬೆಳಕತ್ತು. ಉತ್ತ ಅನ್ನೋದು ಕೂಡ ವಾಲ್ಮೀಕ. ಅವನು ಅದು ವಾಲ್ಮೀಕಿ ಅಂತ ಹೆಸರಾಯ್ತು ಅಂತ. ಬಟ್ ಏನು ಕಥೆಗಳು ಕಟ್ಟಿಬಿಡೋದು. ಈಗ ದಲಿತರು, ಹಿಂದುಳಿದವರು, ಶೂದ್ರ ವರ್ಗ ಇದ್ದಾರಲ್ಲ, ಅವ್ರೇನಾದ್ರು ಬುದ್ಧಿವಂತರಾದ್ರೆ ಅವ್ರು ಯಾಕೆ ಬುದ್ಧಿವಂತರು ಅನ್ನೋದು ಒಂದು ಕಥೆ ಕಟ್ಟಿಬಿಡೋದು.